ರಾಜ್ಯದಲ್ಲಿ ಅಧಿಕಾರ ಹಸ್ತಾಂತರ ಆಗಿ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ 45 ದಿನಗಳೇ ಕಳೆದಿದೆ. ಆದರೆ ಅವರ ಜೊತೆ 13 ಮಂದಿ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದು ಬಿಟ್ಟರೆ ಪೂರ್ಣವಾದ ಮಂತ್ರಿಮಂಡಲವನ್ನು ಹೊಂದೋಕೆ ಇನ್ನೂ ಡಿಕೆ ಶಿವಕುಮಾರ್ ಅವರಿಗೆ ಸಾಧ್ಯ ಆಗಿಲ್ಲ. ರಾಜ್ಯದಲ್ಲಿ ತೀವ್ರ ಬರ ಪರಿಸ್ಥಿತಿ ಇದೆ. ಶೈಕ್ಷಣಿಕ ವರ್ಷ ಆರಂಭ ಆಗಿ ಎನ್ಸಿಇಆರ್ಟಿ ಗೊಂದಲದಂತಹ ಹಲವಾರು ವಿಚಾರಗಳು ನಡೀತಿದೆ. ಆದರೆ ಅದಕ್ಕೆ ಸ್ಪಂದಿಸುವ ಪೂರ್ಣ ಪ್ರಮಾಣದ ಸಚಿವರು ಇನ್ನೂ ಇಲ್ಲದೆ ಇರೋದು ಮುಖ್ಯಮಂತ್ರಿಗಳು ಹಲವು ಟೀಕೆ ಮತ್ತು ಪ್ರಶ್ನೆಯನ್ನ ಎದುರಿಸುವಂತೆ ಆಗಿದೆ. ಸಂಪುಟ ವಿಸ್ತರಣೆ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಬೇಕಾಗಿದ್ದ ರಾಹುಲ್ ಗಾಂಧಿ ಅವರು ಸುದೀರ್ಘ ವಿದೇಶ ಪ್ರವಾಸದಲ್ಲಿದ್ದ ಕಾರಣ ಅದು ನೆನೆಗುದಿಗೆ ಬಿದ್ದಿತ್ತು. ಈಗ ಅವರು ಭಾರತಕ್ಕೆ ವಾಪಸ್ ಆಗ್ತಾ ಇದ್ದಂತೆ ಚರ್ಚೆಗಳು ಆರಂಭ ಆಗಿದೆ. ಈ ವಾರ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಹಾಗೆಯೇ ಬಿಕೆ ಹರಿಪ್ರಸಾದ್ ಇನ್ನೂ ಕೆಲವು ನಾಯಕರು ದೆಹಲಿಗೆ ಹೋಗಿ ಸೋನಿಯಾ ಗಾಂಧಿ ಅವರನ್ನ, ರಾಹುಲ್ ಗಾಂಧಿ ಅವರನ್ನ ಜೊತೆಗೆ ಸಂಪುಟ ವಿಸ್ತರಣೆ ಬಗ್ಗೆ ಅವ್ರ ಜೊತೆ ಚರ್ಚೆ ಮಾಡಿದ್ರು. ಪಟ್ಟಿಗಳನ್ನ ಇವರು ಸಿದ್ಧ ಮಾಡ್ಕೊಂಡೇ ಹೋಗಿದ್ರು. ನಾಯಕರಿಗೆ ಹೈಕಮಾಂಡ್ ಕೂಡ ಅಲ್ಲಿ ಒಂದು ಪಟ್ಟಿಯನ್ನು ಸಿದ್ಧಪಡಿಸಿತ್ತು, ಅದನ್ನು ತೋರಿಸ್ತು. ಮೂಲಗಳ ಪ್ರಕಾರವಾಗಿ ಈ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಹೆಚ್ಚಿನ ಯುವಕರಿಗೆ ಮತ್ತು ಹೊಸಬರಿಗೆ ಆದ್ಯತೆ ನೀಡೋಕೆ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡಿದೆ. ಆದರೆ ರಾಜ್ಯದ ನಾಯಕರುಗಳು ತಮ್ಮ ಪಟ್ಟಿಯಲ್ಲಿ ಹೆಚ್ಚಿನ ಸ್ಥಾನವನ್ನು ಹಿರಿಯರಿಗೆ ಮೀಸಲಿಟ್ಟು ಕಿರಿಯರಿಗೆ ಮತ್ತು ಹೊಸಬರಿಗೆ ಕೆಲವು ಸ್ಥಾನವನ್ನು ಕೊಡೋದಕ್ಕೆ ಅವರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಪಟ್ಟಿ ಆ ರೀತಿಯಾಗಿದೆ. ಹಿರಿಕಿರಿಯರ ಸಮ್ಮಿಶ್ರಣ ರಾಜ್ಯ ಸರ್ಕಾರ ಒತ್ತಾಸೆ ಆದರೆ ಯುವಕರಿಗೆ ಹೊಸ ಮುಖಗಳಿಗೆ ಹೆಚ್ಚು ಅವಕಾಶ ನೀಡುವ ಒತ್ತಾಸೆ ಹೈಕಮಾಂಡ್ನದ್ದು. ಹಾಗಾಗಿ ಪಟ್ಟಿ ಇನ್ನೂ ಅಂತಿಮ ಆಗಿಲ್ಲ. ಈ ನಡುವೆ ಸಚಿವ ಸ್ಥಾನಕ್ಕಾಗಿ ಹಲವು ಶಾಸಕರುಗಳು ಬೇರೆ ಬೇರೆ ರೀತಿಯಲ್ಲಿ ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಲಾಬಿ ನಡೆಸಿದ್ದಾರೆ. ಸಿದ್ದರಾಮಯ್ಯನವರ ಸಂಪುಟದಲ್ಲಿದ್ದು ಡಿಕೆ ಸಂಪುಟವನ್ನ ಸೇರಲಾಗದ ಮಾಜಿ ಸಚಿವರುಗಳು ಈ ಪಟ್ಟಿಯಲ್ಲಿ ತಮಗೆ ಸ್ಥಾನ ಸಿಗಬಹುದು ಅಂತ ನಿರೀಕ್ಷೆಯಲ್ಲಿದ್ದಾರೆ ಮತ್ತು ಆ ಕಾರಣಕ್ಕೆ ತಮ್ಮ ನಾಯಕರ ಮೂಲಕ ಒತ್ತಡ ಹೇರುವ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಇದರ ಜೊತೆ ಹಲವು ಬಾರಿ ಗೆದ್ರೂ ಸಚಿವ ಸ್ಥಾನ ಸಿಗದೇ ಇರುವ ಹಿರಿಯ ನಾಯಕರುಗಳು ಈಗೊಂದು ಅವಕಾಶ ಸಿಗಬಹುದು ಅಂತ ನಿರೀಕ್ಷೆಯಲ್ಲಿದ್ದಾರೆ. ಈ ಎರಡೂ ವರ್ಗದ ಜೊತೆ ಮೊದಲ ಬಾರಿ ಶಾಸಕರಾಗಿ ಆಯ್ಕೆಯಾದವರು ನಮಗೂ ಒಂದು ಅವಕಾಶ ಸಿಗಬಹುದು ಅಂತ ನಿರೀಕ್ಷೆಯಲ್ಲಿದ್ದಾರೆ. ಈ ಮೂರು ವರ್ಗದವರ ಜೊತೆ ಮಹಿಳಾ ಮೀಸಲಾತಿ ಮಸೂದೆ ಚರ್ಚೆಯಲ್ಲಿರುವಂತಹ ಈ ಸಂದರ್ಭದಲ್ಲಿ ಕನಿಷ್ಠ 2 ಮಹಿಳೆಯರಿಗಾದರೂ ಸಚಿವ ಸ್ಥಾನ ಸಿಗಬಹುದು ಅಂತ ಕಾಂಗ್ರೆಸ್ ಪಕ್ಷದ ಮಹಿಳಾ ಶಾಸಕಿಯರು ನಿರೀಕ್ಷೆಯಲ್ಲಿದ್ದಾರೆ. ಧರ್ಮ, ಜಾತಿ, ಪ್ರಾದೇಶಿಕತೆ, ವರ್ಗ, ಲಿಂಗ ಎಲ್ಲವನ್ನೂ ಆಧರಿಸಿ ಸಂಪುಟ ವಿಸ್ತರಣೆಯನ್ನ ಮಾಡಬೇಕು ಮತ್ತೊಂದು ಪಕ್ಷಕ್ಕೆ ದೊಡ್ಡ ಸವಾಲು. ಮೊದಲ ಹಂತದಲ್ಲಿ ಸಂಪುಟ ರಚನೆಯಾದ ಸಂದರ್ಭದಲ್ಲಿ ಖಾತೆ ಹಂಚಿಕೆ ದೊಡ್ಡ ಸಮಸ್ಯೆ ಆಗಿತ್ತು. ಈಗ ಸಚಿವ ಸ್ಥಾನವೂ ಸಿಗದೇ ಇದ್ರೆ ಅದರ ಪರಿಣಾಮ ಏನಿರಬಹುದು ಮತ್ತದು ಮುಂದೆ ಎದುರಾಗಲಿರುವ ಜಿಬಿಎ ಚುನಾವಣೆ, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಹಾಗೆಯೇ ಮುಂದಿನ ವಿಧಾನಸಭೆ ಚುನಾವಣೆಗೆ ಯಾವ ಪರಿಣಾಮ ಬೀರುತ್ತೆ ಅನ್ನೋದು ಪಕ್ಷಕ್ಕೆ ದೊಡ್ಡ ಸವಾಲು. ಮೊದಲ ಪಟ್ಟಿಯಲ್ಲಿ ಬಹುತೇಕ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಇದ್ದವರೇ ಅಧಿಕಾರವನ್ನ ಗಿಟ್ಟಿಸಿಕೊಂಡ್ರು. ಯತೀಂದ್ರ ಅವರು ಸಿದ್ದರಾಮಯ್ಯನವರ ಕೋಟಾದಿಂದ ವಿಶೇಷ ಆಯ್ಕೆ ಅನ್ನೋದನ್ನ ಹೊರತುಪಡಿಸಿ ಉಳಿದೆಲ್ಲರೂ ಕೂಡ ಹಳಬರೇ ಆಗಿದ್ರು. ಈಗ ಇಲ್ಲಿವರೆಗೆ ತಮ್ಮನ್ನ ಬೆಂಬಲಿಸಿದ ಕೆಲವರಿಗಾದರೂ ಸಚಿವ ಸ್ಥಾನ ಕೊಡಿಸುವಂತ ದೊಡ್ಡ ಹೊಣೆಗಾರಿಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಮೇಲಿದೆ. ಮುಖ್ಯಮಂತ್ರಿ ಆದರೂ ಕೂಡ ಹೆಚ್ಚಿನ ಅಧಿಕಾರ ಹೊಂದಿರಲಾರದ ಸ್ಥಿತಿಯಲ್ಲಿ ಡಿಕೆ ಶಿವಕುಮಾರ್ ಇದ್ದಾರೆ. ಹಾಗೆ ನೋಡಿದ್ರೆ ಅವರು ಡಿಸಿಎಂ ಆಗಿದ್ದಾಗಲೇ ಬಹಳ ಪ್ರಭಾವಶಾಲಿಯಾಗಿ ಕಾಣ್ತಾ ಇದ್ರು. ಸಂಪುಟ ವಿಸ್ತರಣೆಯನ್ನ ಆಗಸ್ಟ್ 6ರ ಅಧಿವೇಶನದ ಮೊದಲು ಮಾಡಬೇಕಾದ ಅಗತ್ಯ ಇದೆ. ಪಟ್ಟಿಯಲ್ಲಿ ಯಾರ ಹೆಸರಿರುತ್ತೆ, ಯಾರಿಗೆ ಅವಕಾಶ ಸಿಗತ್ತೆ ಅನ್ನೋದನ್ನ ಕಾದು ನೋಡ್ಬೇಕಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.